ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಸಚಿವರಿಗೂ ಕೂಡ ಹೌದಲ್ಲ, ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದ್ರೆ ಸರ್ ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ.
ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಎಲ್ಲ ಸಚಿವರಿಗೂ ಕೂಡ ಹೌದಲ್ಲ, ತಲುಪಿದೆ. ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದೆ ಸರ್, ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ. ನೋಡಿ, ಜಾತಿ ಜನಗಣತಿ ವರದಿ ಸಂಪೂರ್ಣವಾಗಿ ಓದಿಲ್ಲ. ವರದಿ 95% ಸರಿ ಇದೆ ಅಂತ ಸಿಎಂ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ತಿಪ್ಟೂರಿನಲ್ಲಿ ಸಚಿವ ಪರಮೇಶ್ವರ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟರು. ಹಾಗಾದ್ರೆ ವರದಿ ಓದಿ ಸಂಪುಟದಲ್ಲಿ ಚರ್ಚೆ ಮಾಡುತ್ತೇವೆ, ವರದಿ ಒಪ್ಪಬಹುದು ಇಲ್ಲ ತಿರಸ್ಕರಿಸಬಹುದು ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ಶುರುವಾಗಿದೆ. 2015ರಿಂದ ಸರ್ಕಾರ ಜನಗಣತಿ ಮಾಡಿದೆ. ಸರ್ಕಾರ ಇದಕ್ಕೆ 168 ಕೋಟಿ ಖರ್ಚು ಮಾಡಿದೆ. ಏಪ್ರಿಲ್ 17ರಂದು ಸಚಿವ ಸಂಪುಟದಲ್ಲಿ ವಿಶೇಷ ಸಭೆ ಇದೆ. 17ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಬಿಜೆಪಿಯವರಿಗೆ ವಿರೋಧ ಮಾಡೋದೇ ಕೆಲಸ, ಇದಕ್ಕೆ ಸರಿ ಅಥವಾ ತಪ್ಪು ಅಂತ ಹೇಳಲೇಬೇಕಲ್ವಾ, ಅದನ್ನು ಮಾಡ್ತಾ ಇದ್ದಾರೆ ಅವರು. ಅದು ಸರಿ ಇಲ್ಲ ಅಂತ ಬೇಕಾದ್ರೂ ಹೇಳಿ, ಏನು ಬೇಕಾದ್ರೂ ಹೇಳಿ ಅಂತ ಹೇಳಿದ್ದಾರೆ. ನೋಡೋಣ. 5% ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. 95% ಸರಿ ಇದೆ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಅಲ್ಲ ಸರ್ ಎಲ್ರಿಗೂ ಒಂದೊಂದು ಕಾಪಿ ಕೊಟ್ಬಿಟ್ಟು ಓದಕ್ಕೆ ಹೇಳಿದ್ದಾರೆ ಸಿಎಂ ಅಂತ. ಹೌದು, ಎಲ್ಲ ಸಚಿವರಿಗೂ ಕೂಡ ಹೌದಲ್ಲ, ತಲುಪಿದೆ. ನನಗೂ ತಲುಪಿದೆ. ನಾನು ಓದ್ತಾ ಇದ್ದೀನಿ. ಶುರು ಮಾಡಿದೆ ಸರ್, ಓದಕ್ ಶುರು ಮಾಡಿದ್ದೀನಿ. ಈ ಮಟ್ಟಕ್ಕೆ ಏನಿದೆ ಸರ್? ಇನ್ನು ಪೂರ್ತಿ ಆಗಿಲ್ಲ. ಇಲ್ಲ, ಓದಿರೋದು ಅರ್ಧಂಬರ್ಧ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ? ಈಗೆಲ್ಲ ನೀವೇ ನೋಡಿದೀರಾ, ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ. ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ. ಅದು ಹೆಚ್ಚಿನ ಅಂಶ ಸತ್ಯ ಇದೆ. ಅದಲ್ಲ, ಅವ್ರು ಮಾಡ್ಲಿ.